ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಭತ್ತ ಜೋಳ ಬೆಳೆಗೆ ಬೆಂಬಲ ಬೆಲೆಯನ್ನು ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಸಾಗರದ ಮಾರ್ಕೆಟ್ ರಸ್ತೆಯ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ರೈತರ ಹೋರಾಟಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ತೊಲಗಲಿ ತೊಲಗಲಿ. ಈ ವೇಳೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವ ಎಚ್ ಹಾಲಪ್ಪ ಹರ್ತಾಳು ಮಾತನಾಡಿ, ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಬಿಜೆಪಿ ರೈತರ ಪರವಾಗಿ ಪ್ರತಿಭಟನೆ ನಡೆಸುವ ಮೂಲಕ ರೈತರಿಗೆ ನ್ಯಾಯ ಕೊಡಿಸಲು ಹೋರಾಟ ನಡೆಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ, ಕೂತು ಹಿಂಗೆ ಇದ್ದಂಗಿಲ್ಲ, ನಾ ಹಾಕೊಂಡು ನೋಡಿ ಅಂತ ದುಡ್ಡು ತೋರಿಸೋದು. ಎಲ್ಲಿಂದ ಬಂತು ದುಡ್ಡು? ಇಲ್ಲ, ನಾನ್ ಪ್ರಾಪರ್ ಆಗಿ ಹೋಗಿನಿ. ಹೆಂಡತಿ ತಂದು ಅಳಿಸಿಲ್ವಾ ನೀವು? ಮಗಲ್ ತಂದು ಅಳಿಸಿಲ್ವಾ? ತಾವು ಕಣ್ಣೀರು ಹಾಕಿಲ್ವಾ? ಈಗ ಏನು ಟ್ರೈನ್ ಕಾರ? ಈಗ ಟ್ರೈನ್ ಕಾರ ಈಗೆಲ್ಲಿಂದ ಬಂತು? ಆಸ್ತಿ ಇಷ್ಟೆಲ್ಲ ಖರೀದಿ ಮಾಡ್ಲಿಕ್ಕೆ ಈಗ ಯಾಕೆ ಬಂತು? ನಾವು ಅದಕ್ಕೆ ಹೋಗೋದಿಲ್ಲ, ಬೇಕಾಗಿಲ್ಲ. ಆದ್ರೆ ಇವರು ಟ್ರೈನ್ ಕಾರ್ದ ಮಾತಾಡ್ತಾರಲ್ಲ, ಈಗ ಬಂಧುಗಳೇ, ಆಗ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆದ್ರೆ ನಾವು ನಿಲ್ತೇವೆ, ನಿಲ್ಬೇಕು. ನೀವೆಲ್ಲ ಗಮನಕ್ಕೆ ತರಬೇಕು, ಪಕ್ಷದ ಗಮನಕ್ಕೆ. ಆ ಮೂಲಕ ಪ್ರತಿಭಟಿಸೋಣ ಅಂತೇಳಿ. ಅದೇ ರೀತಿ ಬಿಜೆಪಿ ಹಿರಿಯ ಮುಖಂಡ ಪ್ರಸನ್ನ ಕೆರೆಕೈ ಮಾತನಾಡಿ, 14 ಬಾರಿ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರು ಜನಪರ ಆಡಳಿತ ನಡೆಸುವಲ್ಲಿ ವಿಫಲಗೊಂಡು ಸರ್ಕಾರದಲ್ಲಿ ಅನುದಾನವೇ ಇಲ್ಲದೆ ಸರ್ಕಾರಿ ನೌಕರರಿಗಳಿಗೂ ವೇತನ ನೀಡಲು ಹಣವಿಲ್ಲದೆ ದಿವಾಳಿಯಾಗಿದೆ ಎಂದು ದೂರಿದರು. ನಂತರ ದಾವಣಗೆರೆ ಜಿಲ್ಲಾ ಬಿಜೆಪಿ ಉಸ್ತುವಾರಿ ಟಿಡಿ ಮೇಘರಾಜ್ ಮಾತನಾಡಿ, ಅತಿ ತುರ್ತಾಗಿ ರಾಜ್ಯ ಸರ್ಕಾರ ಭತ್ತ ಮತ್ತು ಜೋಳ ಬೆಂಬಲ ಬೆಲೆಯನ್ನು ಖರೀದಿ ಕೇಂದ್ರ ತೆರೆಯಬೇಕು. ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು. ಬಗರ್ ಹುಕುಂ ರೈತರ ಒಕ್ಕಲೆಬ್ಬಿಸಬಾರದು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಕೇವಲ ಕುರ್ಚಿಗಾಗಿ ರೈತರ ಹಿತವನ್ನು ಇರಬಹುದು, ಕಾರ್ಮಿಕರ ಹಿತವನ್ನು ಇರಬಹುದು, ಒಟ್ಟಾರೆ ರಾಜ್ಯದ ಜನತೆಯ ಹಿತವನ್ನ ಕಡೆಗಣಿಸಿ ತಮ್ಮ ಅಧಿಕಾರ ದಾಹವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರದ ದಿವಾಳಿತನ. ರೈತ ಎಲ್ಲ ಹಂತದಲ್ಲಿಯೂ ಕೂಡ ಬಳಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಯುತವಾದ ಬೇಡಿಕೆಯನ್ನಿಟ್ಟಾಗ ಹಾರಿಕೆಯನ್ನು ಉತ್ತರ ಕೊಡ್ತಕ್ಕಂಥ ಉಡಾಪೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮರೆಯಬಾರದು. 6 ತಿಂಗಳು ಆಡಳಿತ ನಡೆಸಿದ್ರು. ಅದು ಬಿಟ್ರೆ ಸರಳ ಸಜ್ಜನಿಕೆ LT ತಿಮ್ಮಪ್ಪ ಹೆಗಡೆ ಅವರು ಸ್ವತಂತ್ರ ಬಂದ ಮೇಲೆ ಈ ಒಂದು 7.5 ವರ್ಷ ಬಿಟ್ಟು ಬಿಟ್ರೆ ಪೂರ್ತಿ ಆಡಳಿತ ಮಾಡಿದ್ಯಾರು? ಮಾವ 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 ಅಳಿಯ ಏನೇನು ಅಭಿವೃದ್ಧಿ ಕಡು ಕಟ್ಟಿ ಹಾಕಿದಿರಿ? ಹಾಲಪ್ಪನವರು ಮತ್ತು LT ತಿಮ್ಮಪ್ಪನವರು ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಈ ಇಂಟರ್ನಲ್ ಆಡಿಟ್ ಇಲ್ಲ ರಮೇಶಣ್ಣ. ಇದಕ್ಕೆ ಪ್ರತಿಭಟನೆಯಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ದೇವೇಂದ್ರಪ್ಪ ಯಲ್ಕುಂದ್ಲಿ, ನಗರ ಬಿಜೆಪಿ ಅಧ್ಯಕ್ಷ ಗಣೇಶ್ ಪ್ರಸಾದ್, ತಾಲೂಕಾ ರೈತ ಮೋರ್ಚಾ ಅಧ್ಯಕ್ಷ ಗಿರೀಶ್ ಹಕ್ರೆ, ರತ್ನಾಕರ್ ಹೊನಗೋಡು, ಮಧುರ ಶಿವಾನಂದ, ಪ್ರಮುಖರುಗಳಾದ ಮೈತ್ರಿ ಪಾಟೀಲ್, ಯುವ ಮೋರ್ಚಾ ಪರಶುರಾಮ್, ಅರುಣ್ ಗುಬೆ, ರತ್ನಾಕರ್ ಶೇಟ್, ಸಂತೋಷ್ ಶೇಟ್ ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.